ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನಾಗ ಶುರು ಮಾಡ್ತಿದ್ದೀನಿ. ಇವತ್ತು ತಾರೀಕು ಬಂದ್ಬಿಟ್ಟು ಎಷ್ಟನೇ ತಾರೀಕು ಅಂತಂದರೆ 15ನೇ ತಾರೀಕು. ಟೈಮ್ ಬಂದ್ಬಿಟ್ಟು 11:37. ಸಾರಿ 11:38 ಆಯಿತು. ನಿಮ್ಗೆ ಹೇಳೋ ಅಷ್ಟೊತ್ತಿಗೆ ನೋಡ್ರಿ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಹತ್ತತ್ರ ಶಿವರಾತ್ರಿ, ಎಲ್ಲರೂ ಇವತ್ತು ಜಾಗರಣೆ ಮಾಡ್ತಾ ಇರ್ತಾರೆ. ಎಲ್ಲ ದೇವಸ್ಥಾನಗಳು ಇವತ್ತು ನೈಟ್ ಎಲ್ಲ ಇವತ್ತು ಫುಲ್ ರಶ್ ಇರುತ್ತೆ. ಐ ಥಿಂಕ್ ಒಂದು ಕಡೆ ಹೇಳ್ಬೇಕು ಅಂತಂದರೆ ಈ ಒಂದು ನೈಟ್ ಹೊತ್ತು ಬೆಂಗಳೂರಲ್ಲಿ ಪಬ್ಗಳು ಜಾಸ್ತಿ ಪಬ್ಗಳಲ್ಲಿ ನಮಗೆ ಡ್ಯೂಟಿಗಳು ಸಿಗುತ್ತೆ. ಯಾಕಂದರೆ ಎಲ್ಲ ಪಾರ್ಟಿಗೆ ಹೋಗ್ತಾರೆ. ಬಟ್ ಇವತ್ತು ಪಬ್ಗಳಲ್ಲಿ ಜನ ಕಡಿಮೆ ಇರ್ತಾರೆ. ಪ್ಲಸ್ ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂತಂದರೆ ನೈಟ್ ಹೊತ್ತು ಇವತ್ತು ದೇವಸ್ಥಾನಗಳಲ್ಲಿ ಜನ ಜಾಸ್ತಿ ಇರ್ತದೆ ನೈಟು. ಆಯ್ತು, ಅಲ್ಲಿ ಕಡಿಮೆ ಇದ್ದರೆ ಇಲ್ಲಿ ಜಾಸ್ತಿ ಇರ್ತಾರೆ. ಐ ಥಿಂಕ್ ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋದ ಯಾವ ಥರ ಡ್ಯೂಟಿಗಳು ಬರುತ್ತೆ ಏನು ಎತ್ತ ಅಂತ. ಶಿವರಾತ್ರಿದು ನೈಟು ಜಾಗರಣೆ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ನಿದ್ದೆ ಕಟ್ಕೊಂಡು ಉಪವಾಸ ಎಲ್ಲ ಮಾಡಿ ಜಾಗರಣೆ ಮಾಡಿದ್ರೆ, ನಾವು ಉಪವಾಸ ಏನೂ ಮಾಡಿಲ್ಲ. ಉಪವಾಸ ಮಾಡಿದ್ರೆ ಇವಾಗ ನಾವು ಡ್ಯೂಟಿಗಳು ಮಾಡೋಕ್ಕಾಗಲ್ಲ. ಊಟ ಮಾಡಿಕೊಂಡು ಜಾಗರಣೆ ಮಾಡ್ತಾಯಿದ್ದೀವಿ. ಓಕೆನಾ, ಬನ್ನಿ ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಗೈಸ್. ಸ್ನೇಹಿತರೆ, ಮೊದಲನೇ ಬುಕ್ಕಿಂಗು ಇಲ್ಲೇ ಬಾಗ್ಲೂರ್ ಹತ್ರ ಒಂದು ಇತ್ತು. ಏನಕ್ಕೆ ತಗೊಂಡು $160 ತೋರಿಸ್ತು. ಸ್ಮಾಲ್ ಬುಕ್ಕಿಂಗು ತಗೊಂಡೆ. ಸೊ ಮೊದಲನೇ ಡ್ಯೂಟಿ ಹತ್ರ ನೋಡಿ 350 ಮೀಟ್ರ್ ಇದೆ. ಇಲ್ಲೇ ಯಾವುದೋ ಓಲ್ಡ್ ಬಾಗ್ಲೂರ್ ಪೊಲೀಸ್ ಸ್ಟೇಷನ್ ಅಂತ ಇದೆ ಲೊಕೇಶನು. ಡ್ರಾಪ್ ಅದೆಲ್ಲ ನೋಡ್ತಿದ್ದೆ. $160 ಕೊಟ್ಟಿದ್ದಾನೆ. ಬನ್ನಿ ಹೋಗೋಣ, ಕರ್ಕೊಂಡು ಹೋಗೋಣ. ಮೊದಲನೇ ಡ್ರಾಪ್ ಮಾಡೋಣ. ಟೈಮ್ ಬಂದ್ಬಿಟ್ಟು 11:50. ಸೊ ಸ್ನೇಹಿತರು, ಮೊದಲನೇದು ಡ್ರಾಪ್ ಆಯಿತು. $161 ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 12:07. ಓಕೆನಾ. ಸೊ ಇದನ್ನೇನು ತೊಗೊಂಡೆ ಅಂತ ಹೇಳಿದ್ರೆ, ಶಾರ್ಟ್ ಬುಕ್ಕಿಂಗ್ನ ಫಸ್ಟ್ ಬುಕ್ಕಿಂಗು ಬೆಸ್ಟ್ ಬುಕ್ಕಿಂಗ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಬುಕ್ಕಿಂಗ್ನೇ ಕ್ಯಾನ್ಸಲ್ ಮಾಡೋದು ಬೇಡ ಅನ್ನೋ ಒಂದು ರೀಸನ್ನೇ ತೊಗೊಂಡು. ಈ ಥರ ಸೆಕೆಂಡ್ ಒನ್ ಡ್ರಾಪ್ ಆಯಿತು. 4.25 ಕಿಲೋಮೀಟ್ರಿಗೆ $118. ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಟೈಮ್ ಬಂದ್ಬಿಟ್ಟು 12:35. ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಮಾಡಿದೆ. $341. ಕಾಣಿಸ್ತಿದೆಯಲ್ವಾ ನಮಗೆ ಗೊತ್ತಿಲ್ಲ. ಒಂದು ಬ್ರೈಟ್ನೆಸ್ಸು ಕಮ್ಮಿ ಕೊಡ್ತೀನಿ ನೋಡಿ. ಇವಾಗ ಕಾಣಿಸ್ತಿದ್ಯಾ? $341. ಸೊ 1:14 ಟೈಮು. ಸೊ ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು ಇಲ್ಲಿ ತನಕ ಎಷ್ಟಾಗೈತೆ ಅಂತಂದರೆ ಕೌಂಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ. 3 ಟ್ರಿಪ್ ಆಗೈತೆ. $620 3 ಟ್ರಿಪ್ಗೆ. ಓಕೆನಾ. ಇನ್ನೊಂದು ಡ್ರಾಪ್ ಆಯಿತು. ಏರ್ಪೋರ್ಟ್ ಟರ್ಮಿನಲ್ 2 $850 ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ವಿತ್ ಟೋಲ್ ಇದು. ಆ್ಯಕ್ಚುಲಿ ಬಂದ್ಬಿಟ್ಟು 30 ಕಿಲೋಮೀಟ್ರ್ ಡ್ರಾಪು. 30 ಕಿಲೋಮೀಟ್ರಿಗೆ ಇನ್ನೊಂದು ಡ್ಯೂಟಿ ಕೊಟ್ಟವನೆ. ಸೊ ಇರಲಿ, ಅಮೌಂಟ್ ತೋರಿಸ್ಬಿಡ್ತೀನಿ ನಿಮ್ಗೆ ಎಷ್ಟು ಕೊಟ್ಟಿದ್ದಾನೆ ಏನು ಎತ್ತ ಅಂತ. ಈ ಟ್ರಿಪ್ಗೆ $707 ಕೊಟ್ಟಿದ್ದಾನೆ 30 ಕಿಲೋಮೀಟ್ರಿಗೆ. ಆಯಿತಾ, ನಿಮ್ಗೆ ಬೇಕು ಅಂದರೆ ಓಪನ್ ಮಾಡಿ ತೋರಿಸ್ತೀನಿ. ಫೇಸ್ ತೀಟ ಕಾಣಿಸ್ತಾರೆ, ಇವಾಗ ಕಾಣಿಸ್ತಿರ್ತಲ್ಲ ನೋಡಿ. ಎಷ್ಟು? 32 ಕಿಲೋಮೀಟ್ರಿಗೆ $707 ಪ್ರೀಮಿಯರ್ ಡ್ಯೂಟಿ ಇದು. ಆಯಿತಾ. ಸೊ ನೆಕ್ಸ್ಟ್ ಡ್ಯೂಟಿ ಯಾವುದು ಏನು ಎತ್ತ, ಏರ್ಪೋರ್ಟಿಂದ ಇನ್ನೊಂದು ಕೊಟ್ಟಿದ್ದಾನೆ. ಏರ್ಪೋರ್ಟಿಂದ ರಿಸರ್ವೇಷನ್ ಟ್ರಿಪ್ ಕೊಟ್ಟಿರೋದು ಇವಾಗ. ಆಯಿತಾ. ಸೊ ಕ್ಲಿಕ್ ಮಾಡಿದೆ, ಯಾವುದೋ ಡ್ಯೂಟಿ ಬಂತು ಅಂತ. ನಾರ್ಮಲ್ ಬುಕ್ಕಿಂಗ್ ಥರ ರಿಸರ್ವೇಷನ್ ಅಂತ ಬಂತು, ತೊಗೊಂಡಿದ್ದೀನಿ. ಸೊ ಬನ್ನಿ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡಿಬಿಟ್ಟು. ಡ್ರಾಪ್ ಆಯಿತು. 4:35 ಟೈಮು. ಸೊ ಆನ್ಲೈನ್ ಪೇಮೆಂಟ್ ಆಗಿದೆ. ಏರ್ಪೋರ್ಟ್ ಟರ್ಮಿನಲ್ 2. ಸೊ ಇಲ್ಲೇ ತಿರುಗಿ ಇನ್ನೊಂದು ಬುಕ್ಕಿಂಗ್ ತೊಗೊಂಡೆ ಏರ್ಪೋರ್ಟಿಂದ. ಎಲ್ಲೇ ಅಂತ ಹೇಳಿದ್ರೆ ನಿಮಗೆ ಟೋಲಿಂದ ಒಂಚೂರು ಮುಂದಕ್ಕೆ ಯಾವುದೋ ಒಂದು ಇಲ್ಲಿ ನೋಡಿ, ಎಂಬೆಸ್ಸಿ ಬುಲೆವರ್ಡ್ ಅಂತ ಸುಮಾರು ಜನ ಗೊತ್ತಿರುತ್ತೆ. ಸೊ ಅಲ್ಲಿಂದ ಪಿಕಪ್ ಇತ್ತು. ಸೊ ತೊಗೊಂಡಿದ್ದೀನಿ. ಬನ್ನಿ ಡ್ರಾಪ್ ಮಾಡೋಣ ನಾವು ಹೋಗಿ. ಇದು ಬಂದ್ಬಿಟ್ಟು $487 ಕೊಟ್ಟಿದ್ದಾನೆ. ಅದು ಏರ್ಪೋರ್ಟಿಂದ ಹೇಳ್ದ ನಿಮ್ಗೆ ಒಂದು ರಿಸರ್ವೇಷನ್ ಬಂದಿದೆ ಅಂತ ಹೋಗ್ತಾಯಿದ್ದೀನಿ ಅಂತ. ಇಲ್ಲೇ ಹತ್ರ ಸಿಗ್ಜಾಲ ಇನ್ನೊಂಚೂರು ಮುಂದಕ್ಕೆ. ಸೊ ಬಂದೆ ಲೊಕೇಶನ್ಗೆ. ಸೊ ಟೈಮ್ ಬಂದು 5:09. ಸೊ ಇಲ್ಲಿ ಈ ಪೂರ್ತಿ ಏನಿದೆ ಇದು ಲೇಔಟ್ ಏನಂತ ಹೇಳ್ತಾರೆ, ಅಪಾರ್ಟ್ಮೆಂಟ್ ವಿಲ್ಲಾಗಳಿರೋದು. ಎಂತೆಂಥ ವಿಲ್ಲಾಗಳವೆ ಮತ್ತು ಎಂತೆಂಥ ಕಾರ್ಗಳು ನಿಲ್ಸೋರು ಅಂದರೆ ಪ್ರತಿಯೊಂದು ವಿಲ್ಲಾದಲ್ಲೂ ಎಲ್ಲ ಲಕ್ಸುರಿಯಸ್ ಕಾರ್ಗಳು ಗೈಸ್.
ಲ್ಯಾಂಬರ್ಗಿನಿ ಎಲ್ಲ ಲಕ್ಸುರಿ. ಲ್ಯಾಂಬರ್ಗಿನಿ ಎಷ್ಟು ಕಡೆ ಹೆಂಗಾಗಿ ನೋಡಿ, ಇದು ಒಂದು ವಿಲ್ಲ. ಇದು ನೋಡಿ, ಇದು ಹೆಂಗೆ ಕಾಣಿಸ್ತೈತಿ, ಇದು ಒಂದು ವಿಲ್ಲ ಇದು. ಸೊ ಅವ್ರಿಗಿದು ಪಾರ್ಕಿಂಗು. ಸೊ ಈ ಥರ ಒಳ್ಳೆ ಯಾವುದೋ ಚೌಟ್ರಿ ಇದ್ದಂಗೆ ಐತೆ ಇವೆಲ್ಲ ವಿಲ್ಲಗಳು ನೋಡಿ. ಇದೊಂದು ವಿಲ್ಲ ಅಂತ, ಇದು ಈ ಥರ ಹೆವಿ. ಇಲ್ಲೆಲ್ಲ ತುಂಬ ದೊಡ್ಡ ಅಫಿಷಿಯಲ್ಸು, ರಾಜಕೀಯದವರು ಮತ್ತು ಫಿಲಮ್ ಆ್ಯಕ್ಟರ್ಸ್ಗಳು ಇರ್ತಾರೆ ಇಲ್ಲಿ ಪಕ್ಕ. ಇಲ್ಲಿ ನಮಗೆಲ್ಲ ಈ ಥರ ಅದೃಷ್ಟಗಳಿಲ್ಲ, ನಾವೆಲ್ಲ ಬರೀ ನೋಡ್ಕೊಳ್ಬೇಕಷ್ಟೇ. ಈ ಥರ ನೋಡ್ಬಿಟ್ಟು ಕಣ್ಣು ತುಂಬ್ಕೋಬೇಕಷ್ಟೆ. ಟೈಮ್ ಬಂದ್ಬಿಟ್ಟು 7:04. ಸೊ ಲಾಸ್ಟ್ ಒಂದು ಬುಕ್ಕಿಂಗ್ ಎತ್ಕೊಂಡಿದ್ದೀನಿ, ತೋರಿಸ್ತೀನಿ ರೀ. ಹತ್ತತ್ರ ಪಿಕಪ್ ಹೋಗ್ತಾ ಇದ್ದೀನಿ GKVK ರೋಡಲ್ಲಿ. ಇದು ಬಂದ್ಬಿಟ್ಟು ರಿಸರ್ವೇಷನ್ನೇ ತೊಗೊಂಡಿದ್ದು. ಇದು ಏರ್ಪೋರ್ಟ್ ಡ್ರಾಪು. 570 ಚಿಲ್ಡ್ರನ 80 ಚಿಲ್ಡ್ರನ ಇತ್ತು ಅಮೌಂಟ್ ಮಾಡ್ಬಿಟ್ಟಿದ್ದೀನಿ. ಸೊ ಇದನ್ನು ಡ್ರಾಪ್ ಮಾಡಿದ್ರೆ ಟೋಟಲ್ ಎಷ್ಟಾಗತ್ತೆ ಅರ್ನಿಂಗ್ಸ್ ಅನ್ನೋದು ನಿಮ್ಗೆ ತೋರಿಸ್ಬಿಡ್ತೀನಿ. 547, ಸಾರಿ ಇಲ್ಲಿ ಹಾಕೊಂಡಿದ್ದೀನಿ ನೋಡಿ, 547 ಇದನ್ನು ಡ್ರಾಪ್ ಮಾಡಿದ್ರೆ. ಸೊ ಟೋಟಲ್ ಬಂದ್ಬಿಟ್ಟು ಟ್ರಿಪ್ಸ್ ಬಂದ್ಬಿಟ್ಟು ಇಲ್ಲಿ ತನಕ 3, 4, 5, 6, 7 ಆಗುತ್ತೆ ಇದು ಡ್ರಾಪ್ ಮಾಡಿದ್ರೆ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 2820 ರೂಪಾಯಿ ಆಗುತ್ತೆ ಗೈಸ್, ಆಯಿತಾ. ಸೊ ಇನ್ನೂ ಸ್ವಲ್ಪ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಮಾಡೋಕ್ಕೆ ಆಗ್ತಿಲ್ಲ. ಸೊ ಹೋಗ್ತಾ ಇದ್ದೀನಿ, ಇದನ್ನು ಲಾಸ್ಟ್ ಡ್ರಾಪ್ ಮಾಡಿಬಿಡ್ತೀನಿ. ಮಾಡಿಬಿಟ್ಟು ಡ್ಯೂಟಿನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವ ಟ್ರಿಪ್ಪು ಎಷ್ಟೆಷ್ಟು ಕೊಟ್ಟಿದ್ದಾನೆ ಏನು ಇರ್ತಾ ಅಂತ. ಸ್ಟಾರ್ಟಿಂಗ್ ಶಾರ್ಟ್ ಟ್ರಿಪ್ ಏನು ಮಾಡಿದೆ, ಅದು 2 ಬಿಟ್ಟರೆ ಮಿಕ್ಕಿದ್ದ ನೋಡ್ಬೋದು ನೀವು. ಎಲ್ಲ ಪರವಾಗಿಲ್ಲ ಅಮೌಂಟು ನೋಡಿ. 161, 180, 12, 18. ಸೊ 2 ಬಿಟ್ಟರೆ ಮಿಕ್ಕಿದೆಲ್ಲ ಅಮೌಂಟ್ ಪರವಾಗಿಲ್ಲ, ನನಗೆ ಸಿಕ್ಕೈತೆ. ಓಕೆನಾ. ಸೊ ಮತ್ತೆ ಕಮೆಂಟ್ ಮಾಡಿರಿ, ಏನಂತ ಹೇಳಿದ್ರೆ ಎಷ್ಟು ಕಿಲೋಮೀಟ್ರ್ ಓಡಿರ್ಬೋದು ಇವತ್ತಿನ ಒಂದು ಈ ವಿಡಿಯೋದು ಡ್ಯೂಟಿ ಮಾಡಿರೋದ್ರಲ್ಲಿ ಎಷ್ಟು ಕಿಲೋಮೀಟ್ರ್ ಗಾಡಿ ರನ್ ಆಗಿರ್ಬೋದು ಅಂತ ಕಮೆಂಟ್ ಮಾಡಿರಿ. ನೋಡೋ ಯಾರು ಕರೆಕ್ಟಾಗಿ ನೋಡಿದ್ರೆ ವಿಡಿಯೋನ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ. ನನಗೆ ಏನಂತಂದರೆ ಆದಷ್ಟು ಕಡಿಮೆನೇ ಓಡೈತೆ ಗಾಡಿ. ಈ ಒಂದು ಅರ್ನಿಂಗ್ಸ್ಗೆ ಪರವಾಗಿಲ್ಲ, ಅದತ್ರ 200 ರೂಪಾಯಿ ಕಮ್ಮಿ, 3000 ರೂಪಾಯಿಗೆ. ಸೊ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇದನ್ನು ಡ್ರಾಪ್ ಮಾಡಿ ವಿಡಿಯೋ ಎಂಡ್ ಮಾಡ್ತೀನಿ ಗೈಸ್, ಆಯಿತಾ. ಅರ್ನಿಂಗ್ಸ್ ಎಲ್ಲ ಹೇಳಿದೆ ನಿಮಗೆ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಗೈಸ್.